ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಇರುವ ವ್ಯಕ್ತಿ ಹೈಕಮಾಂಡ್ ಎದುರು ಹಾಕಿಕೊಂಡು ತನ್ನ ರಾಜಕೀಯ ಜೀವನ ಹಾಳು ಮಾಡಿಕೊಂಡ್ರು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಮನೆಯ ಜಗಳ ಮನೆಯ ಹಿರಿಯರ ಜೊತೆಗೆ ಚರ್ಚೆ ಮಾಡಬೇಕು, ಅದನ್ನ ಬಹಿರಂಗವಾಗಿ ಟೀಕೆ ಮಾಡಬಾರ್ದು. ಯತ್ನಾಳ್ ಅವರಿಗೆ ಬಹಳ ಪ್ರೀತಿ ಮಾಡ್ತೇನೆ ನಾನು. ಅವರು ತಪ್ಪು ಮಾತನಾಡ್ತಾರೋ ಸರಿ ಮಾತನಾಡ್ತಾರೋ ಚರ್ಚೆ ಮಾಡೋದಿಲ್ಲ. ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ತಲೆ ಬಾಗಬೇಕು. ಹೈಕಮಾಂಡ್ ದೇವರಲ್ಲ, ಮನೆಯ ಹಿರಿಯರು. ಅವರ ಮುಂದೆ ಚರ್ಚೆ ಮಾಡಬೇಕಿತ್ತು ಎಂದರು. ಹಿಂದೂ ಪರವಾಗಿ ಮಾತಾಡೋ ಕಾರ್ಯಕರ್ತರು ಉಚ್ಚಾಟನೆ ಮಾಡಿಲ್ಲ. ಹೈಕಮಾಂಡ್ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಅವರು ಇರ್ಬೋದು ವೈಯಕ್ತಿಕ ವಿಚಾರ, ಟೀಕೆ ಸರಿ ತಪ್ಪನ್ನು ನಾವು ಮಾತಾಡ್ತಾ ಇಲ್ಲ. ಈಗ ತಿಳ್ಕೊಂಡು ನನ್ನ ಮನ್ಯಾಗ ಏನಾರು ಜಗಳಿದ್ರೆ ನಮ್ಮ ಮನೆಯಿಂದ ಜಗಳ ಮನೆ ಹಿರಿಯರ ಜೊತೆ ಚರ್ಚೆ ಮಾಡಬೇಕು. ಚೌಕದಲ್ಲಿ ಹೋಗಿ ಪಕ್ಷ ಮನೆ ಹಿರಿಯರ ಮೇಲೆ ಟೀಕೆ ಮಾಡಬಾರ್ದು ಅಂತ ನಂದು ವೈಯಕ್ತಿಕ ವಿಚಾರ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನನಗೆ ಭಾಳ ಸ್ನೇಹಿತರ, ನಾವು ಗೌರವ ಕೊಡುವಂಥ, ಅವ್ರ ಬಗ್ಗೆ ಹೆಮ್ಮೆ ಇರುವಂಥ ಒಬ್ಬ ನಾಯಕ. ಅವ್ರ ವೈಯಕ್ತಿಕ ಅಂದ್ರೆ ನಾ ಭಾಳ ಅವ್ರ ಮೇಲೆ ಪ್ರೀತಿ ಮಾಡ್ತೀನಿ, ಭಾಳ ಒಳ್ಳೆಯ ವ್ಯಕ್ತಿ. ಆದ್ರೆ ಯಾಕೋ ಈ ಒಂದು ವಿಷಯದಲ್ಲಿ ಮತ್ತು ಅವ್ರು ತಪ್ಪು ಮಾತಾಡ್ತಾರೋ ಸರಿ ಮಾತಾಡ್ತಾರೋ ಅದು ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ಹೇಳಿದ್ಮೇಲೆ ಈಗ ತಿಳ್ಕೊರಿ, ನಾನು ಒಂದೊಂದು ಉದಾಹರಣೆ ಹೇಳ್ತೇನೆ. ಬೇರೆದವ್ರಿಗೆ ಟಿಕೆಟ್ ಕೊಟ್ಟರು, ಪಾರ್ಟಿಗೆ ಸಂಬಂಧ ಇದ್ದನೂ ಕೊಟ್ಟರು, ನಾ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಹೈಕಮಾಂಡ್ ತೀರ್ಮಾನ ಅದಕ್ಕಿನ್ನ ತಲೆ ಬಗ್ಗೆ ಕೆಲಸ ಮಾಡ್ತೇನಂತ, ಅದು ಪಕ್ಷ ಪ್ರೀತಿ, ಪಕ್ಷ ಮೇಲೆ ನಿಷ್ಠೆ. ಮತ್ತು ಹೈಕಮಾಂಡು ದೇವರಲ್ಲ. ಅವ್ರು ತಪ್ಪು ಮಾಡ್ರಿ ನೀವು ಮನ್ಯಾಗ ಹೋಗಿ ಹೇಳು, ಚರ್ಚೆ ಮಾಡ್ರಿ. ನಾ ಮಾತಾಡ್ದಕ್ಕೇನಲ್ಲ, ಯಾರು ಹಾಗೇನಿಲ್ಲ, ಏನಿಲ್ಲ. ಹಿಂದುತ್ವ ಅಂದ್ರೆ ಬಿಜೆಪಿ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಹಿಂದುತ್ವ ಮೇಲೆ ಮಾತಾಡ್ತಾನೆ, ನಾವು ಮಾತಾಡ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡ್ತಾರೆ, ಅದ್ರ ಎರಡು ಮಾತಿಲ್ಲ. ಆದರೆ ಹಿಂದುತ್ವ ಸೈಡ್ ಲೈನ್ ಅಲ್ಲ. ಅವ್ರು ನಾ ಏನು ಈಗ ತಿಳ್ಕೊರಿ, ಎಷ್ಟೋ ಮಂದಿ ಅವ್ರ ಟೀಮ್ ಇದೆ, ಒಬ್ಬರ ಮೇಲೆ ಇದಾತು ಕ್ರಮ, ಇದ್ಯಾಕೆ ಚಿಂತನೆ ಆಗಂಗಿಲ್ಲ. ನಾವೆಲ್ಲಿ ಮಾತಾಡ್ಕದೇವೇನ, ಸ್ವಲ್ಪ ಪೇಷನ್ಸ್ ಇಡಬೇಕು. ನಾರೇ ಹಿಂಗೆ ಹೇಳ್ತೇನಲ್ಲ, ಮುಖ್ಯಮಂತ್ರಿ ರೇಸ್ನಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಹೈಕಮಾಂಡ್ಗೆ ಎದುರುಗಡೆ ಹಾಕೊಂಡ ತಂದು ಕರಿಯರ್ ಹಾಳು ಮಾಡ್ಕೋತಾ ಇದ್ದಾರೆ. ಇದು ನಂದು ವೈಯಕ್ತಿಕ ರಾಜಕೀಯ. ಮುಖ್ಯಮಂತ್ರಿ ಅವರು ಕ್ಯಾಂಡಿಡೇಟ್ ಇದ್ರು ಅಲ್ರಿ, ಆಗ್ಬೋದು ಇವತ್ತಿಲ್ಲ ನಾಳೆ. ಲಿಂಗಾಯತ ಸಮಾಜದಲ್ಲಿ, ಪಂಚಮಸಾಲಿ ಸಮಾಜದಲ್ಲಿ ದೊಡ್ಡ ನಾಯಕ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಧಿಕಾರಕ್ಕಾಗಿ ಸರ್ಕಾರದ ಒಳಗೆ ಹಪಾಹಪಿ ನಡೆಸ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಆಗಿದೆ ಎಂದು ಸಚಿವರೇ ಆರೋಪ ಮಾಡಿದ್ದಾರೆ. ಇದೊಂದು ದುರಾಡಳಿತದ ಪರಮಾವಧಿ ಎಂದರು. ಮುಖ್ಯಮಂತ್ರಿಯಾಗಬೇಕು ಎನ್ನುವ ಚರ್ಚೆ ಜೋರಾಗಿ ನಡೆದಿದೆ. ಇದರಿಂದ ಅಭಿವೃದ್ಧಿ ಕಡೆಗೆ ಗಮನ ಕೊಡೋಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಈ ಸರ್ಕಾರದಲ್ಲಿ ಕೆಲಸವಾಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.